ಬೇಸಿಗೆಗೂ ಮುನ್ನ ಕುಡಿಯುವ ನೀರಿಗಾಗಿ ಹಾಹಾಕಾರ. ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಗ್ರಾಮಸ್ಥರ ಪ್ರತಿಭಟನೆ. ಮನ್ವಿ ತಾಲೂಕಿನ ಚಿಕ್ಕ ಕೊಟ್ನೇಕಲ್ ಗ್ರಾಮದಲ್ಲಿ ಬೇಸಿಗೆಗೂ ಮುನ್ನವೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದ್ದು, ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 20 ದಿನಗಳಿಂದ ಗ್ರಾಮದ 2ನೇ ವಾರ್ಡ್ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಜನ ಜಾನುವಾರು ಸಾಕಷ್ಟು ಪರಿತಪಿಸ್ತಾ ಇದ್ರೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಡಿಯುವ ನೀರು ಕಲ್ಪಿಸಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಗ್ರಾಮದಲ್ಲಿ ಬೇಸಿಗೆಗೂ ಮುನ್ನ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದ್ದು, ಗ್ರಾಮಸ್ಥರನ್ನ ರೊಚ್ಚಿಗೇಳಿಸಿದೆ. ಎಷ್ಟೇ ಮನವಿ ಮಾಡಿದ್ರೂ ಸ್ಪಂದಿಸಿದ ಪಿಡಿಒ ಮತ್ತು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಒಳಗೆ ಯಾರೂ ಕೂಡ ಪ್ರವೇಶ ಮಾಡದಂತೆ ದಿಗ್ಬಂಧನ ವಿಧಿಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಂಡಿ ಗೌಸ್ ಎನ್ಕೆಎಸ್ ಟಿವಿ 4 ಮಾನ್ವಿ. ನೀರಿಲ್ಲ, ಮುದಿಯರ ಇದಾರ, ಮನ್ಯಾಗ ಮಕ್ಳು ಇರಾಗಿಲ್ರಿ, ಅವ್ರು ಬೆಂಗಳೂರಿಗೆ ಹೋಗ್ತಾರ ದುಡ್ಯಾಕ. ಹೆಂಗ್ ಮಾಡ್ಬೇಕ್ರಿ? ಹೆಂಗಿಲ್ರಿ? ಈ ಊರಾಗ ಇದಾಯ್ತ್ರಿ, ಮುದಿಯರಾದಿ ನಾವ್ ಇನ್ನಾದ್ರೂ ನೀರ ತಪ್ಪಾಗಿಲ್ಲ ಹೊರದು. ಹೆಂಗ್ ಮಾಡ್ಬೇಕು? ನಾಲ್ಕು ಬರ್ತಾವ್ರಿ, ಅವತ್ ತಿಂಗಳ ಅವಾಗ ಕೆಟ್ಟಾಗಿತ್ರ ಅವಾಗ ಒಂದ್ ಸ್ವಲ್ಪ ಮಾಡಿಸಿದ್ರು, ಮತ್ತೆ 2 ದಿನ ಬಂದ್ರು, ಮತ್ತೆ ಬಂದ್ ಆಗ್ಬಿಟ್ರಿ ನೀರು. ತಿಂಗಳಾಯ್ತ್ರಿ ನೀರೇ ಬಂದಿಲ್ರಿ. ಹೆಂಗ್ ಮಾಡ್ಬೇಕ್ರಿ? ಮುದಿಯರ್ ಇರ್ತಾರ ಮನ್ಯಾಗ, ಹೊಸರಿಗೆ ಅಲ್ಲಿ ಹೋಗ್ತಾರಿ, ಇಲ್ಲಿಗೆ ಹೋಗ್ತಾರಿ ನೀರ್ ತರಕ. ಯಾರ ನಿಂತವ್ರ ಅರೆ ಹುಡ್ರು ಹೋದ್ರೆ ಮುದಿಯರ್ ಒಂದೊಂದ್ ಕೊಡ್ತಾರ್ರಿ ನೀರು ಹೊತ್ಕೊಂಬಂದ್ ಅವ ನೀರ್ 4 ದಿವ್ಸ ಮಾಡ್ಕೊಂತಾರ. ಜಳಕ ಇಲ್ಲ, ಏನಿಲ್ಲ. ಹೆಂಗ್ ಮಾಡ್ಬೇಕ್ರಿ? ಹಸರು ಹೋಗ್ತಾವ್ರಿ. ಇಲ್ಲ 2 ಕಿಲೋಮೀಟರ್ ಆಗ್ತರಿ. ಬಟ್ಟೆ ಕಾಳಕ್ ಹೋಗ್ತವ್ರಿ. ನಲ್ಗಮ್ದಿನ್ಗೆ 3 ಕಿಲೋಮೀಟರ್ ಆಗ್ತರಿ. ಬೋವಿ ಸಮಾಜದಿಂದ ಅಧ್ಯಕ್ಷರು ನಾವು ವಿಡಿಯೋ ಸಭಾ ಅಸಲ ಪಂಚಾಯತಿಗೆ ಬರಲ್ರಿ. ಕುಡಿಯೋ ನೀರಿನ ಸಮಸ್ಯೆ ಒಂದ್ಸಲ ಮಾಡಿಸ್ತಾರೆ, ಒಂದ್ಸಲ ಬರಲ್ರಿ. ಅವರು ತಿಂಗಳಾರ್ಗಟ್ಲೆ ಬರಲ್ಲ, ಪಂಚಾಯತಿಗೆ ಬರಲ್ಲ, ಅಥವಾ ಇದನ್ನು ಮಾಡೋಕ್ಕಾಗಲ್ರಿ. ಅದಕ್ಕೋಸ್ಕರ ನಾವು ಇವಾಗ ನೋಡಿ ಧರಣಿ ಮಾಡ್ಕೊಂಡು ಕುತ್ತಂಕ ಆಯ್ತು ರೀ. ಇವತ್ತು ಅವ್ರು ಬರಗಂಟೆ ನಾವು ಪಂಚಾಯತ್ ಬೀಗ ಹಾಕೊಂಡು ಕುಂತೀವಿ ನೋಡಿ ಸರ್. ನಮ್ದು ಒಂದು ಊರಲ್ಲಿ ಸಮಸ್ಯೆ ಅಂದ್ರೆ ಚರಂಡಿದ ಒಂದು ಪ್ರಾಬ್ಲಮ್ ಐತಿ ಸರ್. 20-30 ದಿನ ಆಯ್ತು ನೀರಿಂದೊಂದು ಪ್ರಾಬ್ಲಮ್ ಇದೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇದೊಂದು ಕಾರಣ ಐತಿ, ಅದೊಂದು ಸಮಸ್ಯೆ. ಆಮೇಲೆ ಬೋರು ಅಲ್ಲಿ 3 ಕಿಲೋಮೀಟರ್ ಆಗುತ್ತೆ ಸರ್. ಇಲ್ಲಿಂದ ಎಲ್ಲಿಗೆ ನಲ್ಗಮ್ದಿನ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅದನ್ನು ಮೋಟ್ರ್ ಕೆಟ್ಟ ಹೋಯ್ತು ಸರ್, ಅದನ್ನು ಮಾಡಿಸಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇದು ಇಲ್ಲೊಂದು ಬೋರ್ ಆಗೈತ್ರಿ, ಅದನ್ನು ಇಲ್ಲ ಸರ್. ಪಿಡಿಒ ಸಾಬ್ ನನ್ನ ಹೆಸರು ಹುಚ್ಚಪ್ಪ ಅಂತೇಳಿ ಸರ್. ಇಲ್ಲಿ ವಾರದಾಗ ಒಂದೇ ದಿನ ಸರ್ ನೀರು ಬರೋದು, ಒಂದೇ ದಿನ ನೀರು ಬರೋದು. ನೀರು 20 ವರ್ಷದಿಂದ ನೀರಿನ ಸಮಸ್ಯೆ ಇಲ್ಲಿ. 2ನೇ ವಾರ್ಡ್ನಾಗ ಅಂದ್ರೆ 20 ವರ್ಷದಿಂದ ಯಾರು ಬಂದ್ರು ಮಾಡಲ್ಲ, ಪಿಡಿಒ ಬಂದ್ರು ಮಾಡಲ್ಲ, ಯಾರು ಇದ್ರು ಮಾಡಲ್ಲ. ಪಿಡಿಒ ಮೊದಲೇ ಫೋನ್ ರಿಸೀವ್ ಮಾಡೋದು ಸರ್. ಫೋನ್ ಮಾಡಿದ್ರೆ ಆಯ್ತು ಹೇಳಿ ನೋಡು, ಅಲ್ಲಿ ಹೇಳಿ ನೋಡಿ ಮಾಡ್ಕೊಂಬಿಡು, ಆಯ್ತು ಇಷ್ಟೇ ಸರ್. ಏನು ಹೇಳೋದು? ಮತ್ತೆ ತಿರುಗಿ ಫೋನ್ ಮಾಡಿದ್ರೆ ಎತ್ತದಲ್ಲ. 20 ವರ್ಷದಿಂದ ಬರೀ ನೀರಿನ ಸಮಸ್ಯೆ. ಒಂದು ನಿಮಿಷ, ಪಂಚಾಯತಿ ಬರೋದಿಲ್ಲ ಸರ್. ಒಂದು ಆಗಸ್ಟ್ 15 ಜನವರಿ 26 ಏನೋ ಗ್ರಾಮ ಸೇವೆ ಇದ್ರು ಮಾತ್ರ ಬರ್ತಾರೆ. ಆಯ್ತು ಸರ್, ಪಂಚಾಯತಿಗೆ ಬರೋದು ಸರ್. ನಾಯ್ಕಂತ 20 ದಿನ ಆಯ್ತು ನೀರಿಲ್ಲ. ಹೊಸದಾಗಿ ಬಂದಂತ ಅಧಿಕಾರಿಗೂ ತಿಳಿಸಿದ್ವಿ. ಬಟ್ ನಮ್ಮ ಜವಾಬ್ದಾರಿ ನಾವಲ್ಲಪ್ಪ, ಏನು ಕೇಳ ಪೇಡೇನು ಕೇಳಂತಾರ. ಈ ನೀರಾವರಿ ಇಲಾಖೆದವ್ರು ಅವರೇ ಸತೀಶ್ ಸರ್ ಅಂತ. ಇನ್ನು ಬಂದ ಕೇಸಿ ನಮ್ಗೇನು ಗೊತ್ತಿಲ್ಲಪ್ಪ ನಿಮ್ಮ ಊರಿನ ಸಮಸ್ಯೆ ಅಂತ ಅಂತಾರೆ. ಫೋನ್ ಮಾಡಿದ್ರೆ ದಬ್ಬಾಳಿಕೆ ಮಾಡ್ತಾರೆ. ಏನಪ್ಪ ನಮ್ಗೆ ಕೇಳೋದು? ಅಧ್ಯಕ್ಷ ಪೇಡೇನು ಕೇಳಂತಾರೆ. ಪೇಡೆ ಕೇಳಿದ್ರೆ ಓನಿಗೆ ಕರೆನ್ಸಿ ಇಲ್ಲ, ಅವನಂತ ಬಡಪ ಇನ್ಯಾರು ಇಲ್ಲ ಇಲ್ಲಿ. ಬರೋದು ಜಾಂಡಕ್ಕೊಂದು ಬರೆ, ಹೋಗೋದು ಮನೆಗೆ. ಒಂದು ದಿನ ಒಂದು ಹಾಜರು ಹಾಕಿದ್ದು ಇಲ್ಲ ಅದ್ರಾಗ. ನಾವು 20 ದಿನ ಆಯ್ತು ಮುದಿಯೋರ ಇದ್ದಾರೆ, ನಾವು ಏನು ಮಾಡ್ಬೇಕು? ನೀರಿಲ್ಲ. ಏನು ನೀರು ಪಿಡೆ ನೀರಕ್ಕೆ ಹೋದರೆ ಒಂದು 5 ರೂಪಾಯಿ ಕೊಟ್ಟು ಕೊಡ ತಗೊಂಡು ಹೋಗ್ತಾರೆ ನಮ್ಮ ಜನ. ಅಷ್ಟು ಜನ ನಮ್ಮಲ್ಲಿ ಇದಾಗ್ಬಿಡುತ್ತೆ. ಕೇಳೋರಿಲ್ಲ ಹಂಗಾಗ್ಬಿಡುತ್ತೆ. ಒಬ್ರಿಗೆ ಫೋನ್ ಮಾಡಿದ್ದೀವಿ, ಫೋನ್ ರಿಸೀವ್ ಮಾಡ್ತಿಲ್ಲ. ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಟ್ಟಿದ್ದಾರೆ ಎಲ್ಲ ನಂಬರ್. ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಇನ್ನು. ಹಂಗಾಗಿ ನಾವು ಈ ಪಂಚಾಯತಿನ ಬೀಗ ಹಾಕಿದ್ವಿ. ಅವರು ಬರತನ ನಾವು ಓಪನೇ ಮಾಡೋದಿಲ್ಲ, ನೀರು ಬರತನ. ಅದು ಎಷ್ಟೇ ಗ್ರಾಮ ಮಾಡೋಕ್ಕೂ ನಾವು ಸಿದ್ಧ ಇದ್ದೀವಿ. ಕೂತ
ಬೇಕೇ ಬೇಕು